ಖ್ಯಾತ ಗಾಯಕ ಹಾಗೂ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ಅವರು ಎರಡನೇ ಬಾರಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಗಾಯಕಿ ವಾರಿಜಾ ಶ್ರೀ ವೇಣುಗೋಪಾಲ್ ಅವರನ್ನು ಹೊರೈಸಿದ್ದಾರೆ. ಮದುವೆ ಸಮಾರಂಭವು ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಜಯನಗರದ ಶ್ರೀ ಸಾಯಿ ಕನ್ವೆನ್ಷನಲ್ ಹಾಲ್ನಲ್ಲಿ ನೆರವೇರಿತು. ಮದುವೆಗೆ ಸಂಬಂಧಿಸಿದ ಫೋಟೋ ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ನವ ದಂಪತಿಗಳಿಗೆ ಅಭಿಮಾನಿಗಳು ಹಾಗೂ ಚಿತ್ರರಂಗದ ಆಪ್ತರು ಅಭಿನಂದಿಸುತ್ತಿದ್ದಾರೆ. ಅಂದಹಾಗೆ ರಘು ದೀಕ್ಷಿತ್ ಮತ್ತು ವಾರಿಜಾ ಶ್ರೀ ನಡುವೆ 16 ವರ್ಷ ವಯಸ್ಸಿನ ಅಂತರವಿದೆ. ವಾರಿಜಾ ಶ್ರೀ ಅವರಿಗೆ 34 ವರ್ಷವಾದರೆ ರಘು ಅವರಿಗೆ 50 ವರ್ಷ. ವಾರಿಜಾ ಅವರು ಮೂಲತಃ ಬೆಂಗಳೂರಿನವರು. ಸಂಗೀತ ಮತ್ತು ಜಜ್ ಸಂಗೀತದ ಸಂಯೋಜನೆಯ ಕರ್ನಾಟಿಕ್ ಸ್ಟ್ಯಾಂಡ್ ಸಿಂಗಿಂಗ್ ಕಲೆಯ ಸೃಷ್ಟಿಕರ್ತೆ. ಈಕೆ ಜೆಸ್ಸಿ 4 ಆಲ್ಬಂಗಾಗಿ ಜೇಕಬ್ ಕೋಲಿಯರ್ ಹಾಗೂ ಅನುಷ್ಕಾ ಶಂಕರ್ ಜೊತೆಗೆ ಗ್ರಾಮಿ ನ್ಯಾಷನಲ್ ಪಡೆದಿದ್ದಾರೆ. ರಘು ಮತ್ತು ವಾರಿಜಾ ಇಬ್ಬರು ಸಂಗೀತ ಕ್ಷೇತ್ರ ಹಿನ್ನೆಲೆಯಾಗಿದ್ದರಿಂದ ಆರಂಭದ ಪರಿಚಯ ಸ್ನೇಹಕ್ಕೆ ತಿರುಗಿ ನಂತರದಲ್ಲಿ ಪ್ರೀತಿಗೆ ಬದಲಾಗಿ ಇದೀಗ ವೈವಾಹಿಕ ಸಂಬಂಧದೊಂದಿಗೆ ಗಟ್ಟಿಯಾಗಿದೆ. ಕಳೆದ ಫೆಬ್ರವರಿಯಲ್ಲಿ ರಘು ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ವಾರಿಜಾ ಶ್ರೀ ಅವರ ಗ್ರಾಮಿ ನಾಮಿನೇಷನ್ ಅನ್ನು ಅಭಿನಂದಿಸಿ ಸ್ನೇಹಿತೆ ಅಂತ ಉಲ್ಲೇಖಿಸಿದ್ರು. ಇದೀಗ ಕೆಲವೇ ತಿಂಗಳಲ್ಲಿ ಇಬ್ಬರ ಪ್ರೀತಿಯ ವಿಚಾರವನ್ನು ಹಂಚಿಕೊಂಡಿದ್ರು. ಇದೀಗ ಮದುವೆ ಮೂಲಕ ಅಧಿಕೃತವಾಗಿ ತಮ್ಮ ಸಂಬಂಧವನ್ನು ದೃಢಪಡಿಸಿದ್ದಾರೆ. ವಾರಿಜಾ ಶ್ರೀ ಜೊತೆಗಿನ ಪ್ರೇಮ ಸಂಬಂಧದ ಬಗ್ಗೆ ಈ ಹಿಂದೆ ಮಾತನಾಡಿದ ರಘು, ನಾನು ನಿಜವಾಗಿಯೂ ಊಹಿಸಿರಲಿಲ್ಲ. ಉಳಿದ ಜೀವನವನ್ನು ಒಂಟಿಯಾಗಿರಲು ನಿರ್ಧರಿಸಿದೆ. ಆದರೆ ಜೀವನವು ತನ್ನದೇ ಆದ ಪ್ಲಾನ್ ಅನ್ನು ಹೊಂದಿತ್ತು. ನಮ್ಮಿಬ್ಬರ ನಡುವೆ ಒಂದು ಒಳ್ಳೆ ಸ್ನೇಹ ಬೆಳೆದು ಆರಂಭವಾಯಿತು. ಅದು ಪ್ರೀತಿಯಾಗಿ ಬೆಳೆಯಿತು. ನಾವಿಬ್ಬರು ಒಂದೇ ರೀತಿಯ ಆಸಕ್ತಿಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ ಮತ್ತು ನಮ್ಮಿಬ್ಬರ ನಡುವೆ ಗಟ್ಟಿಯಾದ ಬಂಧವಿದೆ. ವಾರಿಜಾ ಶ್ರೀ ಅವರ ಹಿರಿಯರ ಆಶೀರ್ವಾದದೊಂದಿಗೆ ಈ ಹೊಸ ಅಧ್ಯಾಯವನ್ನು ಆರಂಭಿಸಲು ಉತ್ಸುಕರಾಗಿದ್ದೇವೆ ಅಂತ ರಘು ಹೇಳಿದ್ರು. ಅಂದಹಾಗೆ ರಘು ದೀಕ್ಷಿತ್ ಅವರು 2005ರಲ್ಲಿ ನೃತ್ಯಗಾರ್ತಿ ಮಯೂರಿ ಉಪಾಧ್ಯಾಯ ಅವರನ್ನು ಮದುವೆಯಾಗಿದ್ರು. ಅಭಿಪ್ರಾಯಗಳಿಂದಾಗಿ ಇಬ್ಬರು 2016ರಿಂದ ದೂರವಾಗಿದ್ದು 2019ರ ಜೂನ್ನಲ್ಲಿ ಬೆಂಗಳೂರು ಕುಟುಂಬ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದರು. ಅದೇ ವರ್ಷ ಡಿಸೆಂಬರ್ 9ರಂದು ವಿಚ್ಛೇದನ ಪಡೆದರು. ಇದೀಗ ಮತ್ತೊಮ್ಮೆ ವೈವಾಹಿಕ ಜೀವನಕ್ಕೆ ರಘು ಕಾಲಿಟ್ಟಿದ್ದಾರೆ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.